ನಾವು ಊರಬ್ಬ ಸಿನಿಮಾದ ಟ್ರೇಲರ್ ಲಾಂಚ್ ಆಗಲಿ ಅಂತ ಹೇಳಿದ್ರೆ ಟ್ರೇಲರ್ ಲಾಂಚ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ತಾಲೂಕಿನ ಪೂಜ್ಯ ದೇವಸ್ಥಾನದ ಚೌಡೇಶ್ವರಿಯ ಉಜಿನಿಯ ದೇವಸ್ಥಾನದ ಹಿನ್ನೆಲೆಯಲ್ಲಿ ತೆಗೆದಂಥ ಚಿತ್ರೀಕರಣ ಶುರುವಾಗಲಿಕ್ಕೆ ಕೆಲವೇ ದಿನ ಇದೆ. ವಿಶೇಷವಾಗಿ ನಮ್ಮ ನರೇಶ್ ಗೌಡ್ರು ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ನನ್ನ ತಾಲೂಕಿನ ಎಲ್ಲ ಹಬ್ಬದ ಒಂದು ಹಿನ್ನೆಲೆಯ ಹಬ್ಬದ ಪ್ರಯುಕ್ತ ಮಾಡುವಂಥ ಒಂದು ಈ ಚಿತ್ರತಂಡದವರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಿ, ಈಗ ತಾನೇ ಚಿತ್ರದ ಒಂದು ಟ್ರೈಲರನ್ನು ರಿಲೀಸ್ ಮಾಡೋದ್ರಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ನಾವೆಲ್ಲ ಸೇರಿ ಈ ಟ್ರೈಲರನ್ನು ರಿಲೀಸ್ ಮಾಡೋಣ. ಟ್ರೈಲರ್ ಲಾಂಚ್ ಅಂತ ಹೇಳಿ, ಟ್ರೈಲರ್ ಲಾಂಚ್ ಆಗಲಿ ಅಂತ ಆಗ್ತದೆ. ಥ್ಯಾಂಕ್ ಯು ರಂಗ ಗೌಡ್ರು. ನರೇಶ್ ಗೌಡ್ರು ಊರು ಹೋಗ್ತಾ ಇತ್ತು. ಒಂದಿನ ಹಿಂಗೆ ಮಾತಾಡ್ದ ನೋಡಿ, ಸರ್ ಈ ಊರು ಹಬ್ಬದ ಮೇಲೆ ಮಾಡೋಣ ಅಂತ ಶಂಕರ್ ಸುಮ್ಮನೆ ಒಂದು ಲೈನ್ ಸ್ಟಾರ್ಟ್ ಮಾಡಿದ್ರು. ಅದು ಹಂಗೆ ಒಂದು ಕತೆ ಥರ ಆಗೋಗಿ ಅದು ಆ ಊರಿನ ಸಂಪ್ರದಾಯದ ಬಗ್ಗೆ ಅವರು ಸರ್ ಅದು ಬುಕ್ ಒಂದು ಕೊಟ್ಟರು, ಎಲ್ಲರಿಗೂ ಓದಿ ಅಂತ ಗೌಡ್ರು. ಅದನ್ನು ಓದ್ದೋ. ಸೊ ಇದರಲ್ಲಿ ಒಂದಷ್ಟು ವಿಷಯ ಇದೆ. ಆಮೇಲೆ ಆ ದೇವ್ರ ಬಗ್ಗೆ ಅಲ್ಲಿ ಬರೋ ಜನ, ನಾವು ಒಂದು 9-10 ವರ್ಷದಿಂದ ಆ ಊರಿಗೆ ಹೋಗ್ತಾ ಇದ್ದೋ. ಸೊ ಸುಮ್ಮನೆ ಹೋಗೋದು, ಗೌಡ್ರ ಊರಿಗೆ ಹೋಗೋದು. ಹಬ್ಬ ಅಂದರೆ ಗೊತ್ತಲ್ಲ, ಊರಬ್ಬ ಅಂದರೆ ಏನೇನು ನಡೀತಿದೆ, ಅಲ್ಲಿ ಏನು ಮಾಡ್ತೀವಿ, ಹೋಗೋದೇ ಅದೇ ಕಾರಣಕ್ಕೆ ಇದೆ. ಅದನ್ನು ಬಿಟ್ಟು ನಾವು ಏನೇನು ತಪ್ಪುಗಳು ಮಾಡ್ತೀವಿ ಅನ್ನೋ ವಿಷಯನ ನಾವೇ ಚರ್ಚೆ ಮಾಡಿಕೊಂಡು ಅದೇ ಥರ ಅದನ್ನೇ ಒಂದು ಕತೆ ಥರ ಮಾಡಿ ಆ ಊರು ದೇವತೆ ಬಗ್ಗೆ ಒಂದು ಒಳ್ಳೆ ಪ್ರಶಂಸೆ ಬರೋ ಥರ ಮಾಡಬೇಕು ಅನ್ನೋ ಇದ್ರ ಮೇಲೆ ಈ ಕತೆ ಮಾಡಿ ಅದಕ್ಕೊಂದು ಎಲ್ಲರೂ ಸೇರಿ, ನಾನು ಒಬ್ಬನೇ ಬರೋದಿಲ್ಲ ಇದನ್ನು ಡೈಲಾಗು, ಎಲ್ಲ ಡೈರೆಕ್ಟರ್ಗಳು, ನಾನು, ಶ್ರೀಧರರು, ಶಂಕರ್ರು, ಆಮೇಲೆ ಬಾಹುಬಲಿ, ಎಲ್ಲರೂ ನಾವು ಎಷ್ಟು ಜನ ಸ್ನೇಹಿತರುಗಳು ಇದ್ದೀವೋ, ನರೇಶ್ ಗೌಡ್ರು ಫ್ರೆಂಡ್ಸ್ ಯಾರು ಡೈರೆಕ್ಟರ್ಗಳಿದ್ರಲ್ಲಿ ಮಾಡಿದೀವೋ ಅಷ್ಟು ಜನ ಸೇರಿ ಬರೆದಿರೋ ಅಂಥ ಸಂಭಾಷಣೆ ಮತ್ತು ಈ ಕತೆಗೆ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿರೋದು. ಮುಖ್ಯವಾದ ಕತೆ ಸಾರ್ದು. ಅದಕ್ಕೆ ಕಾರಣಕರ್ತರು ನರೇಶ್ ಗೌಡ್ರು, ನಿರ್ದೇಶಕರು ಶಂಕರ್ ಅವರು, ಹಾಗೆ ನನ್ನ ಕ್ಯಾಮರಾಮನ್ ಎ ವಿ ಕೃಷ್ಣಕುಮಾರ್ ಅವರು. ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದವರು. ಸೊ ಹಂಗಾಗಿ ಎಲ್ಲ ಒಟ್ಟಿಗೆ ಸೇರಿ ಇದನ್ನೊಂದು ನಾವು ಆ್ಯಕ್ಚುಲಿ ಇದು ಪಿಕ್ನಿಕ್ ಥರ ಅಂದ್ಕೊಂಡೋಗಿ ಸಿನಿಮಾ ಮಾಡಿರೋ ಸಿನಿಮಾ ಇದು. ಆಮೇಲೆ ಇದರಲ್ಲಿ ಇಷ್ಟೊಂದು ವಿಷಯ ಇದೆ ಅಂತ ತಿಳ್ಕೊಂಡು ಈ ಟ್ರೈಲರ್ ಎಲ್ಲ ನೋಡಿದ್ಮೇಲೆ ನಮಗೆ ಒಂಥರ ಖುಷಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು. ಇದು ಒಂದು ಚಾಲೆಂಜಿಂಗ್ ಆ್ಯಂಡ್ ಫಸ್ಟ್ ನಾವು ಪಿಕ್ನಿಕ್ ಅಂದ್ಕೊಂಡು ಹೋಗೋ ಥರನೇ, ಯಾಕಂದರೆ ನಾವು ಒನ್ಸ್ ಮೋರ್ ಕವರು ಆ ಟೈಮಿಂದ ಆ ಊರಿಗೆ ಹೋಗ್ತಾ ಇದ್ದೀನಿ. ಆ ದೇವಿ ತುಂಬ ಮಹಿಮೆರು. ಚೌಡೇಶ್ವರಿ ದೇವಿ ಜಾತ್ರೆ ಅಂದ ತಕ್ಷಣ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೋಗಿ ನೀವು ಒರಿಜಿನಲ್ ಜಾತ್ರೆ ನೋಡೋದು ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ. ಸೊ ನಾವು ಒಂದು 7-8 ವರ್ಷದಿಂದ ಹೋಗ್ತಾನೆ ಇದ್ವಿ. ಪ್ರತಿ ಸತಿ ಹೋಗುವಾಗ ಎಲ್ಲ ನಡೀತಾರೆ. ಒಂದು ಸತಿ ಲಕ್ಕಿ ಶಂಕರ್ ನಾವೆಲ್ಲ ಡಿಸ್ಕಸ್ ಮಾಡುವಾಗ ಇದ್ರ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡು ಹೋದ್ವಿ. ನಾವು ಏನು ಅಂದ್ಕೊಂಡೋದ್ರೆ ಫಸ್ಟ್ ಏನು ಮಾಮೂಲಿ ಸಿನಿಮಾ ಥರ ಇರುತ್ತೆ ಅನ್ನೋ ಥರ ಅಂದ್ಕೊಂಡು ಹೋದರೆ ಆ ರಿಯಲಿಸ್ಟಿಕ್ಕಾಗಿ ಶೂಟ್ ಮಾಡಬೇಕು ಅಂತ ಲಕ್ಕಿ ಶಂಕರ್ ಶುರು ಮಾಡಿದ್ರು. ಅವಾಗೇ ಸ್ಟಾರ್ಟ್ ಆಯ್ತು ನಮಗೆ. ರಿಯಲಿಸ್ಟಿಕ್ ಅಂದ ತಕ್ಷಣ ಈಗ ಕ್ಯಾಮ್ರಾ ಇಡೋಕ್ಕೆ ಜಾಗ ಇರಲ್ಲ, ಆಮೇಲೆ ಜನಗಳ ಮಧ್ಯೆ ಹೋದರೆ ತಳ್ಳಿಬಿಡ್ತಾರೆ. ಈ ಥರ ಎಲ್ಲ ತುಂಬ ಚಾಲೆಂಜಿಂಗ್ ಏನೇನೋ ಮಾಡಿಕೊಂಡು ಒಂದು 4 ಜನ ಟೀಮ್ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಒಬ್ಬೊಬ್ಬರು ಒಂದೊಂದು ಬ್ಲಾಕ್ ಯೂಸ್ ಮಾಡಿಕೊಂಡು ಈ ಪೋರ್ಷನ್ ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕಂತ ಎಲ್ಲ ನೈಟ್ಲಿ ಡಿಸ್ಕಸ್ ಮಾಡ್ತೀವಿ. ಬೆಳಗ್ಗೆ ಎತ್ಕೊಂಡು ಹೋಗಿ ಕುತ್ಕೊಂಡು ಶೂಟ್ ಮಾಡೋದು. ಇದೇ ಥರ ಒಂದು 2-3 ವರ್ಷ ತುಂಬ ಕಂಟಿನ್ಯೂ ಮಾಡ್ಕೊಂಡು ಮಾಡಿ ಈ ಒಂದು ಸಿನಿಮಾ ತಂದಿದ್ವಿ. ಆವಾಗಲೇ ನಮ್ಮ MLA ಅವ್ರು ಹೇಳಿದಂಗೆ ಈ ಪಿಕ್ಚರ್ ನಾವು ಮಾಡುವಾಗ ನಮಗೆ ಅದು ಅಷ್ಟು ಇಂಪ್ಯಾಕ್ಟ್ ಕೊಡಲಿಲ್ಲ. ಆಫ್ಟರ್ ಮ್ಯೂಸಿಕ್ ಅಂತ ಹೇಳಿದ್ರಲ್ಲ, ನಿಜವಾದ ಅಕ್ಷಯ್ ಅಂತ ಹೊಸ ಪರಿಚಯ ಅದು. ಅವರು ಈ ಸಿನಿಮಾ ಕೊಟ್ಟಿರೋ ಮ್ಯೂಸಿಕ್ ಬಂದ ತಕ್ಷಣ ನಮಗೆ ಖುಷಿ ಅನಿಸ್ತಾ ಇತ್ತು. ಸೊ ನಾವು ಮಾಡಿರೋ ಒಂದು ಪ್ರಯತ್ನ ಆಚೆ ಬರುವಾಗ ನಿಂತು RR ಅಲ್ಲಿ ಇಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಅಂದ್ಕೊಂಡಿಲ್ಲ. ಯಾಕಂದ್ರೆ ಆ ಜನಗಳ ಮಧ್ಯೆ ಅಷ್ಟು ಜನ ತಂದು ನಾವು ಇಟ್ಕೊಂಡು ಅದ್ರ ಮಧ್ಯೆ ಆರ್ಟಿಸ್ಟ್ ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ. ಒಂದು ಜಾತ್ರೆ ಸೀನ್ ಎಂಟಲ್ಲಿ ಪಾಪ ತನಿಷ್ಕಾ ಅವ್ರನ್ನ ಕರ್ಕೊಂಡು ಹೋಗಿ ಶಾರ್ಟ್ ಮಾಡಕ್ಕೆ ಹೋಗಿದ್ವಿ. ಇಡೀ ಊರು ಜನ ನುಗ್ಬಿಟ್ಟು ಅವ್ರನ್ನ ತಳ್ಕೊಂಡು ಹೋಗೋ ಥರ ಆಗ್ಬಿಟ್ಟಿತ್ತು. ಸೊ ಅಲ್ಲೆಲ್ಲ ಹೋಗಿ ಕಂಟ್ರೋಲ್ ಮಾಡಿ ತಂದಿರೋ ಸಿನಿಮಾ ಇದು. ಖಂಡಿತವಾಗಿ ನೋಡಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ. ಇದು ಒಂದು ಒಳ್ಳೆ ದೇವರು ಮಹಿಮೆ ಸಿನಿಮಾ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಇರ್ಬೋದು, ಸಿದ್ದು ಅವ್ರು ಇರ್ಬೋದು, ಎಲ್ಲರೂ ಗೋಪಿ ಯಾವ ಆರ್ಟಿಸ್ಟ್ ಆಗಲಿ ಯಾರು ಕೂಡ ಸರ್ ನಾವು ಆರ್ಟಿಸ್ಟು ಹೆಂಗೆ ಸರ್ ಜನಗಳು ಸರ್ ನಾವು ಹೆಂಗೆ ನಮ್ಮ ಜೊತೆ ಎಲ್ಲ ಒಟ್ಟೊಟ್ಟಿಗೆ ಅವರ ಸ್ನೇಹಿತರ ಜೊತೆ ಒಂದು ಕೆಲಸ ಮಾಡಿದ್ದಾರೆ. ಎಲ್ಲ ಕಲಾವಿದರಿಗೂ ನನ್ನ ಧನ್ಯವಾದಗಳು. ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈಗಾಗಲೇ ನೋಡಿದರೆ ಎಲ್ಲ ಟ್ರೈಲರ್ನ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ 9 ಸಾಂಗ್ಗಳಿದೆ. 9ರಲ್ಲಿ 8 ಸಾಂಗು ನಮ್ಮ ನಂಜಪ್ಪ ಸರ್ ಹಾಗೆ ಅವರ ಟೀಮ್ ಅವ್ರು ಆಡಿದ್ದಾರೆ. ಆ್ಯಂಡ್ ಒಂದು ಸಾಂಗ್ ನಾನೇ ಮಾಡಿದ್ದೀನಿ, ಅದನ್ನು ಆ್ಯಂಡ್ ಸೊ ಈಗ ಜೂನ್ 19ನೇ ತಾರೀಕು ರಿಲೀಸ್ ಆಗ್ತಿದೆ ನಮ್ಮ ಸಿನಿಮಾ. ಸೊ ಎಲ್ಲ ಥಿಯೇಟರ್ನಲ್ಲಿ ಹೋಗಿ ನೋಡಿ. ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಬಂದಿರೋದಂತ.
ರಂಗನಾಥ್ ಸರ್ ಪಾಪ ತುಂಬ ಬ್ಯುಸಿ ಇದ್ರು, ಕೇಳ್ಕೊಂಡಾಗ ಬಂದು ನಮ್ಮ ನಂಜೇಶ್ ಅಂತ ಇದ್ದಾರೆ ತಮ್ಮ, ಅವ್ರು ಕರ್ಕೊಂಡ್ಬಂದು ನಮ್ಮ ಆನಂದ್ ಅವರೆಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಆಮೇಲೆ ನಮ್ಮ ಈ ಸಿನಿಮಾ ಮಾಡೋಕ್ಕೆ ಮುಖ್ಯ ಕಾರಣಕರ್ತರು ಅಂದರೆ ನಮ್ಮ ಲಕ್ಕಿ ಶಂಕರು. ಆ್ಯಕ್ಚುಲಿ ನಾನು ಊರಿಗೆ ಹೋಗ್ತಾ ಇದ್ದೆ, ಊರ ಹಬ್ಬದಲ್ಲಿ ನಾವು ಈ ಸುಣ್ಣ ಬಣ್ಣ ಅಂತ ಮಾಡ್ತೀವಿ ಊರಿಗೆ, ಮನೆಗಳಿಗೆಲ್ಲ. ಆ ಮನೆಗೆ ಬಣ್ಣ ತೊಗೊಂಡೋಗ್ತಾ ಇದೆ ಪೇಂಟ್ ಮಾಡಿಸೋದಕ್ಕೆ. ಏನು ಸರ್ ಅಂತಂದರೆ ಊರಪ್ಪ ಮಾಡ್ತಾ ಇದ್ದೀವಿ, ಅದಕ್ಕೆ ಊರಪ್ಪ ಟೈಟಲ್ ಚೆನ್ನಾಗಿದೆ ಅಂತ ಮಂಗಳವಾರ ಅಂತ ಒಂದು ಮಂಗಳವಾರ ಹೋಗ್ತಾ ಇದ್ದೆ. ಯಾವ ಸಿನಿಮಾ ಮಾಡೋಕ್ಕೆ ಸಾಕಾಗಿದೆ ನನಗೆ, ಒನ್ಸ್ ಮೋರ್ ಕವರ್ ಮಾಡಿ, ಬೇಡ ಮನೇಲಿ ಬೈತಾರೆ, ಹೆಂಡತಿ ಇಲ್ಲೇ ಇದ್ದಾಳೆ, ಬೈತಾರೆ ಸಿನಿಮಾ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದೆ. ಇಲ್ಲ ನೀವು ಬನ್ನಿ ಮಾತಾಡೋಣ ಅಂತ ಸಾಯಂಕಾಲ ನಾವೆಲ್ಲ ಒಟ್ಟಿಗೆ ಸೇರ್ತೀವಿ. ಲಕ್ಕಿ ಶಂಕರು, ನಮ್ಮ MD ಶ್ರೀಧರ್ ಸರ್, ವಾಸು ಸರ್, KK ಎಲ್ಲ ಆಲ್ಮೋಸ್ಟ್ ವಾರಕ್ಕೊಂದ್ಸಲಿ ಸೇರ್ತೀವಿ. ಸೇರ್ಕೊಂಡಾಗ ಯಾಕೆ ಸುಮ್ಮನೆ ಒಂದು ಸಿನಿಮಾ ಮಾಡಬಾರ್ದು ನೀವು ಮೂರು ದೇವ್ರ ಬಗ್ಗೆ ಅಂತ ಇವರೆಲ್ಲ ಸಪೋರ್ಟ್ ಕೊಟ್ಟು ಮಾತಾಡಿ ನಾನು ಬೇಡ ಅಂತಲೇ ಹೇಳ್ತಾ ಇದ್ದೆ. ಅಲ್ಲಿಂದ 4 ಗಂಟೆಗೆ ಚೇಂಬರ್ಗೆ ಹೋದ್ವಿ. ಟೈಟ್ಲು ರಿಜಿಸ್ಟರ್ ಮಾಡಿಸಿಬಿಟ್ಟು ಮಂಗಳವಾರ ಅಮಾವಾಸ್ಯೆ ದಿವಸ. ಅದು ಕಾಕತಾಳೀಯವಾಗಿ ಮಂಗಳವಾರನೇ ಎಲ್ಲ ಪ್ರೋಗ್ರಾಮು ಮಂಗಳವಾರನೇ ಆಗ್ತಾಯಿದೆ. ಅದೇನು ಅಂತ ಗೊತ್ತಿಲ್ಲ. ಇವತ್ತು ನೋಡಿ ಪ್ರೆಸ್ ಮೀಟು ಮಂಗಳವಾರ ಮಾಡ್ತಾಯಿದ್ದೀವಿ. ಮೊನ್ನೆ ಒಂದು ಇದು ಬಂತು, ಸೆನ್ಸಾರ್ ಸರ್ಟಿಫಿಕೇಟ್ ಮಂಗಳವಾರ ಬಂದಿದೆ. ಮತ್ತು ಮಂಗಳವಾರನೇ ಬಂದಿರೋದ್ರಿಂದ ದೇವರಿ ನಮ್ಮ ಚೌಡೇಶ್ವರಿ ದೇವರ ವಾರ ಮಂಗಳವಾರ. ಹಾಗಾಗಿ ಅಲ್ಲಿ ಜಾನಪದ ಟೀಮ್ ನಮ್ಮ ಅಂದ್ಬಿಟ್ಟು ಆಮೇಲೆ MD ಶ್ರೀಧರ್ ಬರಬೇಕಾಗಿತ್ತು, ಇನ್ನೂ ಬರೋಕ್ಕಾಗಿಲ್ಲ ಅವರೇನೋ ಕಾರಣಾಂತರಗಳಿಂದ. ಆಮೇಲೆ ನಮ್ಮ ಸಿನಿಮಾದಲ್ಲಿ ತುಂಬ ಜನ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಅದರಲ್ಲಿ ಕೆಲವರು ನಮ್ಮ ಗಿರಿಧರ್ ಸರ್ ಲೇಟರ್ ಬಂದಿದ್ದಾರೆ. ತುಂಬ ಧನ್ಯವಾದಗಳು ಸರ್ ಬಂದಿದ್ದಕ್ಕೆ. ಹಾಗೆ ನಮ್ಮ ಒನ್ಸ್ ಮೋರ್ ಕವರದಲ್ಲಿ ಆ್ಯಕ್ಟ್ ಮಾಡಿದ್ರು ನಮ್ಮ ಸಿನಿಮಾದಲ್ಲಿ, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ. ನಮ್ಮ ಮೈಸೂರು ಬಂದಿದ್ದ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಗೌತಮ್ ಸರ್. ಹಾಗೆ ಲೇಟಾಗಿ ನಮ್ಮ ಮೈಸೂರು ಇನ್ನೊಬ್ಬ ಬಲರಾಜ್ ಒಡಿಯೋ ಸರ್ ಬಂದಿದ್ದಾರೆ, ಮಿಮಿಕ್ರಿ ಗೋಪಿ ಸರ್ ಬಂದಿದ್ದಾರೆ, ಬೆಂಕಿ ತನಿಷ್ ಅವರು ಬಂದಿದ್ದಾರೆ. ಅವರ ಜೋಡಿ ಇವ್ರು ಬರೋಕ್ಕಾಗಿಲ್ಲ, ಮಿತ್ರವರು ಶೂಟಿಂಗ್ ಇರೋದ್ರಿಂದ. ಹಾಗೆ ನಮ್ಮವ್ರನ್ನ ಈ ಚಿತ್ರ ಮಾಡೋಕ್ಕೆ ಇನ್ನೊಂದು ಕಾರಣಕರ್ತರು ಅಂದರೆ ನಮ್ಮ PhD ಮಾಡಿದ್ದಾರೆ ಸಿನಿಮಾ ಇದ್ರ ಬಗ್ಗೆ, ಚೌಡೇಶ್ವರಿ ದೇವ್ರ ಬಗ್ಗೆ. ಈಚಿ ಬೋರ್ಲಿಂಗೇರು ನಮ್ಮ ಆನಂದವ್ರು ಚಿಕ್ಕಪ್ಪ ಅವರು, ಅವರ ನೇತೃತ್ವದಲ್ಲಿ ಫಸ್ಟ್ ಕೇಳ್ಕೊಂಡ್ವಿ ಹೇಗೆ ಸರ್ ಯಾಕೆಂದ್ರೆ ಆಚರಣೆಗಳು ಹೇಗೆ ಮಾಡಬೇಕು, ಹೇಗೆ ಇದು ಮಾಡಬೇಕು ಅಂತೇಳಿ. ಬಟ್ ಅದರಲ್ಲಿ ಇವತ್ತಿನ ಸನ್ನಿವೇಶಕ್ಕೆ ಏನು ಬೇಕೋ ಅದನ್ನೆಲ್ಲ ತಗೊಂಡು ಬುಕ್ಕಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ. ಹಾಗೆ ನಮ್ಮ ಹೆಡ್ಸಲ್ಲಿ ಪುಟ್ಟಸ್ವಾಮಿ ಸರ್ ಬಂದಿದ್ದಾರೆ, ನಮ್ಮ ರೆಡ್ಡಿ ಕೃಷ್ಣ ಪ್ರಸಾದ್ ಬಂದಿದ್ದಾರೆ, ನಮ್ಮ ರಿಲೇಷನ್ನು ಪುಟ್ಟಸ್ವಾಮಿಗೌಡರು ಬಂದಿದ್ದಾರೆ. ಹಾಗೆ ನಮ್ಮ ಚಂದ್ರಪ್ಪ ಉದ್ಯಮಿ ಬಂದಿದ್ದಾರೆ. ಎಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ಲರೂ ವಾಸು ಸರ್ ಎಲ್ಲರೂ ಅವರೊಬ್ಬರೇ ಡೈರೆಕ್ಟರ್ ಅಲ್ಲ, ಎಲ್ಲರೂ ಎಲ್ಲ ಕಡೆ ಇರ್ತಾ ಇದ್ರು. ಎಲ್ಲರೂ ಕೆಲಸ ಟೀಮ್ ವರ್ಕ್ ಎಲ್ಲ ಮಾಡಿದ್ದಾರೆ. ನಮ್ದು ಸಪ್ರೇಟ್ ಬ್ಲಾಕ್ ಮಾಡಿದ್ರು. ಜಾತ್ರೆನಲ್ಲಿ ಓಡಾಡೋದು, ಮಗದೊಂದು ಇಲ್ಲ, ತುಂಬ ನಮಗೆ ಕೊಟ್ಟಿರೋ ಕಾನ್ಸೆಪ್ಟು ಅದು ಭಾವನಾತ್ಮಕ. ಇನ್ನೊಂದು ಮತ್ತೊಂದು ಎಲ್ಲ ಸೇರಿ ಊರಪ್ಪ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ನಮ್ಮ ನರೇಶ್ ಗೌಡ್ರಂತೂ ಮೊದಲಿಂದ ಹೇಳಿದ್ರು ಒಂದು ಕಾನ್ಸೆಪ್ಟ್ ಇದೆ, ನೀವು ಮಾಡಲೇಬೇಕು ನಮಗೆ ಅಂತೇಳಿ. ಅದು ಸಿನಿಮಾ ಶೂಟ್ ಮಾಡಿರೋ ಟೈಮ್ ಕಡಿಮೆ ಇರ್ಬೋದು, ಆದರೆ ವರ್ಷಗಳು ಕಾದಿದ್ದಾರೆ. ನಾನು ಏನು ಸರಿ ಮಿಸ್ ಆಯ್ತಲ್ಲ ಅಂದರೆ ಇನ್ನು ಬರೋ ವರ್ಷ ಏನು ಮಾಡ್ತೀನಿ, ಮುಗಿತೀನಿ ಬರೋ ವರ್ಷ. ಎಲ್ಲರಿಗೂ ಶರಣಾರ್ಥಿಗಳು. ಯಾಕಂದರೆ ಜನಪದ ಸುಮ್ಮನೆ ಒಂದೊಂದು ಸಿನಿಮಾ ಮಾಡ್ತಾ ಇರ್ತೀವಿ, ಲವ್ವು, ರೌಡಿಸಮ್ಮು, ಮತ್ತೊಂದು ಈ ಥರದ್ದು ಒಂದು ಊರಿಗೆ ಹೋಗಿ ಆ ಊರಿನ ವಿಭಿನ್ನತೆ ಏನಂತ. ನಮ್ಮ ಕರ್ನಾಟಕದಲ್ಲೇ ಸಾವಿರಾರು ಊರುಗಳಿದೆ, ಒಂದೊಂದು ವಿಭಿನ್ನತೆ ಏನು ಗೊತ್ತಿಲ್ಲ. ಈ ಥರದ ಜನಪದ ತಜ್ಞರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ, ಅದರ ಬಗ್ಗೆ ಒಂದು ಸಿನಿಮಾ ಮಾಡಿದ್ರೆ ನಮಗೂ ನಮ್ಮ ಊರಿನ ಕಲ್ಚರ್ ಭಾಳ ಉಳಿಯುತ್ತೆ. ಅದರಿಂದ ನಮ್ಮ ಜನಪದ ಎಲ್ಲ ತಜ್ಞರಿಗೂ ವಿಶೇಷವಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ನಮ್ಮ ಊರು, ಬೀದಿ, ಕೇರಿ ಎಲ್ಲವನ್ನು ಕೂಡ ಅದರಲ್ಲಿ ತೋರಿಸ್ಬೋದು, ನಮ್ಮ ಸಂಸ್ಕೃತಿ ತೋರಿಸ್ಬೋದು. ಕೆಲವರು ಗೊತ್ತೇ ಇರಲ್ಲ, ಬೇರೆ ಬೇರೆ ಎಲ್ಲೆಲ್ಲೋ ಹೋಗಿ ಅದನ್ನು ಹೋಗ್ಬಿಡ್ತಾ ಇರ್ತೀವಿ. ನಮ್ಮೂರಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ, 2 ಕಲ್ಲಿದ್ರೆ ಅದರ ಬಗ್ಗೆ ಗೊತ್ತಿರಲ್ಲ, ಮರದ ವಿಶೇಷತೆ ಗೊತ್ತಿರಲ್ಲ. ಅದನ್ನು ತಿಳಿಸುವಂತ ದೊಡ್ಡ ಜಾನಪದ ತಜ್ಞರು ಇಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ವಿಶೇಷ ಧನ್ಯವಾದಗಳು. ಉಜ್ಜನಿ ಚೌಡೇಶ್ವರಿ ತಾಯಿ, ಅಲ್ಲಿ ಸಂಪ್ರದಾಯ ಪೂಜೆ ಎಲ್ಲವೂ ಕೂಡ ವಿಭಿನ್ನತೆ ಇದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಆರೈಸಿ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ, ನಿಮ್ಮ ಮಿಮಿಕ್ರಿ ಗೋಪಿ ಮಾಡೋಂಥ ನಮಸ್ಕಾರಗಳು. ಸಂತೋಷ. ಡೈಲಾಗ್ ಹೇಳ್ಬಿಡಿ ಸರ್, ನೆನಪಿಲ್ವಾ? ಯಾವ್ದು ಮೇಡಮ್? ಅದೇ ಕುರಿತು ಅದು ಸೆಂಚುರಿ ಗೌಡ್ರ ಥರದ್ದು ಇದೆ. ಏನಪ್ಪ ಏನು ಒಬ್ಬನೇ ಹೋಗ್ತಾ ಇದೆಯಲ್ಲ, ಹೆಂಗೋ ಕುರಿ ಕಡಿತಾ ಇದ್ದೀನಿ, 2 ಹೆಂಡತಿ ಕರ್ಕೊಂಡು ಬಂದ್ಬಿಡೋ ಊಟಕ್ಕೆ, ಹೋಗ ಮುಖ. ಅಯ್ಯೋ ನೀನು ಥ್ಯಾಂಕ್ ಯು ಗೋಪಿ ಸರ್. ಎಲ್ಲಕ್ಕಿಂತ ಮುಖ್ಯವಾಗಿ ಸಿನಿಮಾದಿಂದ ನಾವು ಯಾವತ್ತೂ ಕೂಡ ಪ್ರೆಸ್ ಮೀಟ್ಗಳಲ್ಲಿ ಆಗಲಿ ಯಾವುದೇ ಸಂದರ್ಭಗಳಲ್ಲಿ ಕೂಡ ಸಾಹಿತಿಗಳನ್ನು ನೋಡಲ್ಲ, ಜನಪದ ತಜ್ಞರನ್ನು ನೋಡಲ್ಲ. ಇಲ್ಲಿ ನರೇಶ್ ಅವರ ದೊಡ್ಡ ವಿಶೇಷ ಅಂತಂದರೆ
ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ಜನಪದ ಕೆಲಸಗಳನ್ನು ಮಾಡುವಂಥ ಪ್ರೊಫೆಸರ್ ಇ.ಜಿ. ಬೋರ್ಲಿಂಗರ್ನಲ್ಲಿ ಕರ್ಕೊಂಡು ಬಂದಿರೋದು ನಿಜಕ್ಕೂ ಅತ್ಯುತ್ತಮವಾದಂಥ ಕೆಲಸ. ಥ್ಯಾಂಕ್ ಯು ಸರ್. ಇವರ ಸಂದರ್ಭದಲ್ಲಿ ತುಂಬ ಕೆಲಸಗಳು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಜನಪದದ ಮೇಲೆ ತುಂಬ ಕೆಲಸಗಳಾಗಿದೆ. ಹಾಗಾಗಿ ಸಿನಿಮಾಕ್ಕೆ ಮೂಲ ದ್ರವ್ಯ ಸಿನಿಮಾ ಒಂದು ರೀತಿ ಅಪ್ಲೈಡ್ ಆರ್ಟ್, ಅದೆಲ್ಲವನ್ನೂ ಸೇರ್ಕೊಂಡಿರ್ತದೆ. ಚತುರ್ವಿಧ ಅಭಿನಯ ಅಂತ ನಾವು ಏನು ಹೇಳ್ತೀವಿ ಅದೆಲ್ಲವೂ ಕೂಡ ಸಿನಿಮಾದಲ್ಲಿರುತ್ತೆ. ಆ ಸಿನಿಮಾಕ್ಕೆ ಎಲ್ಲರನ್ನೂ ಬಳಸ್ಕೊಂಡು ಮಾಡೋ ಒಂದು ಚಾಕಚಕ್ಯತೆ, ಕೌಶಲ್ಯತೆ ಮತ್ತೆ ಹೃದಯ ವೈಶಲ್ಯತೆ ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಊರಬ್ಬ ಮಾಡಿರುವಂಥ ನರೇಶ್ ಗೌಡ್ರು ನಿಜವಾಗ್ಲೂ ಕೂಡ ಅಭಿನಂದನಾರ್ಹರು. ಅವರ ಪ್ರೆಸೆಂಟೇಷನ್ನೇ ಯಾವತ್ತೂ ಕೂಡ ಒಂದು ರೀತಿ ಎಲ್ಲರನ್ನೂ ಬಳಸುವಂತಹ ಅತ್ಯುತ್ತಮವಾದ ಗೆಳೆತನ. ಆ ಗೆಳೆತನಕ್ಕೆ ಯಾರೂ ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಒಂದಾಗಿದ್ದು ಒನ್ಸ್ ಮೋರ್ ತೋರುವ ಸಂದರ್ಭದಲ್ಲಿ ಆ ಒನ್ಸ್ ಮೋರ್ ತೋರುವ ಸಂದರ್ಭದ ಜರ್ನಿ ಊರಬ್ಬದ ಒಟ್ಟಿಗೆ ಮುಂದುವರಿತಾ ಇದೆ. ನಮ್ಮೆಲ್ಲರನ್ನು ಅವರು ಅಲ್ಲಿ ಕೆಲಸ ಮಾಡಿಸಿದ್ದಾರೆ. ಸರ್ 2 ದಿನ ಇದೆ ಬನ್ನಿ ಈಗ ಮಾಡೋಣ ಅಂತ. ನಾವೆಲ್ಲ ಒಂದು ರೀತಿ ಊರಬ್ಬಕ್ಕೆ ಹೋಗಿ ಅಲ್ಲಿಯೇ ಪಾತ್ರಧಾರಿಯಾಗಿ ನಾವೆಲ್ಲರೂ ಕೆಲಸ ಮಾಡಿದ್ವಿ. ತನಿಷ್ ಅವ್ರು ಹೇಳಿದಾಗೆ ಯಾವುದೇ ಬೀದಿ ಗಲ್ಲಿಗೆ ಹೋದ್ರು ಅಲ್ಲೊಬ್ಬ ಡೈರೆಕ್ಟ್ರು, ಅಲ್ಲೊಬ್ಬ ಕ್ಯಾಮ್ರಾಮನ್, ಅಲ್ಲೊಂದು ಆರ್ಟಿಸ್ಟು, ಈಗ ಇಡೀ ಊರನ್ನೆಲ್ಲರೂ ನಾವು ವ್ಯಾಪಿಸ್ಕೊಂಡಿದ್ವಿ. ಯಾಕಂದ್ರೆ ದೇವಿ ಶಕ್ತಿನೇ ಆ ಥರದ್ದು. ಅದನ್ನು ನಂಬಿ ಈ ಸಿನಿಮಾ ಮಾಡಿದ್ದೀನಿ. ಎರಡನೇದಾಗಿ ತುಂಬ ಕೃತಜ್ಞತೆಗಳು ನಾವು ಹೇಳ್ಬೇಕಾಗಿರೋದು ನಮ್ಮ ತಂಡದವರು ಎಲ್ಲರೂ ಬಂದ್ಬಿಟ್ಟು ಉಜ್ಜಿನಿ ಊರು ಜನತೆಗೆ. ಯಾಕಂತ ಹೇಳಿದ್ರೆ ಅವ್ರ ಸಹಕಾರ ಇಲ್ಲ ಅಂದ್ರೆ ಈ ಸಿನಿಮಾನೇ ಶೂಟಿಂಗ್ ಮಾಡೋಕೆ ಆಯ್ತಾ ಇರಲಿಲ್ಲ. ಅಷ್ಟು ನೀಟಾಗಿ ನಮಗೆ ಕೋಆಪರೇಟ್ ಮಾಡಿ ಎಲ್ಲನೂ ಅನುಕೂಲ ಮಾಡಿ ಆ ಜಾತ್ರೆಯಲ್ಲಿ ಶೂಟಿಂಗ್ ಮಾಡಿಕೊಟ್ಟು ಇವತ್ತು ಈ ಸಿನಿಮಾ ರಚನೆ ಆಗಿದೆ. ನಮ್ಮ ಸಿನಿಮಾದ ನಿಜವಾದ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ನಮ್ಮ ನಿರ್ಮಾಪಕರು ನರೇಶ್ ಗೌಡ್ರು ಅವರು. ಯಾಕಂತ ಹೇಳಿದ್ರೆ ಇವತ್ತಿನ ಸ್ಥಿತಿನಲ್ಲಿ ಸಿನಿಮಾ ಮಾಡೋದು ಬಹಳ ಕಷ್ಟ ಇದೆ, ಎಲ್ಲರಿಗೂ ಗೊತ್ತಿದೆ. ಬಟ್ ಈ ತರದ್ದು ಒಂದು ಪ್ರಯತ್ನ ಚೇಂಜ್ ಮಾಡ್ಕೊಂಡು ಬಂದು ಚೇಂಬರ್ ಕರ್ಕೊಂಡು ಟೈಕ್ ರಿಜಿಸ್ಟರ್ ಮಾಡಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ಜೊತೆಗೆ ನಮಗೆ ಗುರುಗಳ ಸ್ಥಾನದಲ್ಲಿ ನಿಂತು, ಸೊ ನಾವೆಲ್ಲ ಬಂದು ತುಂಬಾ ಚಿಕ್ಕವರು ಗುರುಗಳ ಸ್ಥಾನದಲ್ಲಿ ನಾವೆಲ್ಲ ಅಸ್ಟೆಂಟ್ ಆಗಿ ಕೆಲಸ ಮಾಡಿರುತ್ತೆ. ಕೆ ಸರ್ ಜೊತೆಲಿ ನಾವಿದೇವಲ್ಲ ಯಾಕೆ ವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಕೂತ್ಕೊಂಡು ಕೆಲಸ ಮಾಡಿ ನಮ್ಮ ಜೊತೆನಲ್ಲಿ ಸಪೋರ್ಟ್ ಮಾಡಿ ನಮ್ಮ ಮ್ಯಾನೇಜರ್ ರಂಗಣ್ಣ ಅವರು ಎಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಕ್ಕೆ ಬಿಟ್ಟರು. ಶೂಟಿಂಗ್ ಮಾಡಿದ್ರು. ಇದಕ್ಕೆ ಮೇನ್ ನನಗೆ ಈ ತರ ಒಂದು ಪ್ರಾಜೆಕ್ಟ್ ಮಾಡಕ್ಕೆ ಆಸಕ್ತಿ. ಯಾಕಂತ ಹೇಳಿದ್ರೆ ಇದೊಂದು ಹಿಸ್ಟಾರಿಕಲ್ ಟ್ರೈ ಮಾಡಿದ್ದಾರೆ. ಯಾಕಂದ್ರೆ ಇವೆಂಟ್ ಅಲ್ಲಿ ಉಜ್ಜಿನಿ ಜಾತ್ರೆನಲ್ಲಿ ಫಸ್ಟ್ ಟೈಮ್, ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ಒಂದು ಸಿನಿಮಾ ಚಿತ್ರೀಕರಣ ಮಾಡಿರೋದು ಲೈವ್ ಆಗಿ. ಅಲ್ಲಿ ಏನ್ ನಡೆಯುತ್ತೆ ಲೈವ್ ಜೊತೆನಲ್ಲಿ ನಮ್ಮ ಸಿನಿಮಾ ಸ್ಕ್ರೀನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಶೂಟಿಂಗ್ ಮಾಡಿ ಒಂದು ಸಿನಿಮಾ ಎಲ್ಲರಿಗಿಂತ ಹೆಚ್ಚು ನಾನು ಹೈಲೈಟಿಂಗ್ ಆಗಿ ನನಗೆ ಕಾಣಿಸಿದ್ದು ದೊಡ್ಡಣ್ಣ ಸರ್. ತುಂಬಾ ಸಿಂಪಲ್ ಆಗಿ ಯಾವ ಸ್ಪಾಟ್ ಅಂದ್ರೆ ಆ ಸ್ಪಾಟ್ ಅಲ್ಲಿ ಶೂಟ್ ಮಾಡ್ತಿದ್ರು. ಅಂಡ್ ಇನ್ನೊಂದು ಅರವಿಂದ್ ಸರ್ ಶೂಟ್ ಮಾಡ್ತಾ ಇದ್ರು. ಅಂಡ್ ಕೆಲವ್ರನ್ನ ನಾನು ಮೀಟ್ ಮಾಡೋದಕ್ಕೆ ನಂಗೆ ಅವಕಾಶನೇ ಸಿಕ್ಕಿಲ್ಲ ಅಲ್ಲಿ, ಯಾಕೆಂದ್ರೆ ಅಷ್ಟು ಸ್ಪಾಟ್ಗಳಲ್ಲಿ ಶೂಟ್ ನಡೀತಾ ಇತ್ತು. ಅಂಡ್ ಅಷ್ಟು ದೊಡ್ಡ ಮಟ್ಟದ ಜಾತ್ರೆ ನಾನು ಲೈಫ್ ನಲ್ಲಿ ನೋಡಿರ್ಲಿಲ್ಲ. ನಾನು ನೋಡಿರೋದನ್ನೇ ಮೊದಲನೇ ಬಾರಿ. ಸೊ ತುಂಬಾ ಜನನ ನೋಡಿ ಅಂಡ್ ಅಫ್ಕೋರ್ಸ್ ನಮ್ಮ ಮುಂದೆ ಕೀರ್ತಿ ಅವರು ಇದ್ದಾರೆ. ಅವ್ರು ಆಕ್ಚುಲಿ ಇಲ್ಲಿ ಇರ್ಬೇಕು, ಅವರು ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದ್ರಿಂದ ಅವರು ಆಕ್ಚುಲಿ ಇಲ್ಲಿ ಇರಬೇಕು. ಎಲ್ಲರನ್ನೂ ನೋಡಿ ಒಂಥರ ತುಂಬಾ ಖುಷಿ ಆಗ್ತಾ ಇತ್ತು ನಮಗೆ. ಪ್ರತಿಯೊಬ್ರು ಅಂದ್ರೆ ಅಷ್ಟೇ ಜಾವಿಯಲ್ ಆಗಿ, ಸಿನಿಮಾ ಸೆಟ್ ತರ ಇರಲಿಲ್ಲ. ಸರ್ ಹೇಳಿದಾಗೆ ಏನೋ ಒಂದು ಟ್ರಿಪ್ ಹೊಡ್ಕೊಂಡು ಆರಾಮಾಗಿ ಶೂಟ್ ಮಾಡ್ದಂಗಿತ್ತು. ಬಟ್ ಅಷ್ಟೇ ಸೀನ್ಸ್ ಕ್ಯಾಪ್ಚರ್ ಆಗಿದೆ. ಅಂದ್ರೆ ಅಷ್ಟು ಜನ ಟೀಮ್ ಇದ್ದಿದ್ರಿಂದ ಬಹಳಷ್ಟು ಕ್ಯಾಪ್ಚರ್ ಆಗಿದೆ. ನನ್ನ ಫಸ್ಟ್ ಸಿನಿಮಾ ನಾನು ಮಿತ್ರ ಸರ್ ಜೊತೆಲಿ ಮಾಡಿದ್ದು. ಅವ್ರು ಅವಾಗ ನನಗೆ ಅಂದ್ರೆ ಹೇಗಿರ್ಬೇಕು